ರಾಹುಲ್ ಗಾಂಧಿ ಅನುಭವ ಇಲ್ಲ ಸ್ವಲ್ಪ. ಬಿಜೆಪಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಲೀಡರ್ಸು, ಯಾರಾದ್ರೂ ಬರ್ತಾರೆ. ಯಾಕೆ ರಾಹುಲ್ ಗಾಂಧಿ ಬೇಡ? ಯಾಕೆ ಬೇಡ? ಅದಕ್ಕೆ ಪಪ್ಪು ಅನ್ನೋದು. ಅಭಿಪ್ರಾಯ ಸರ್, ನೆಕ್ಸ್ಟ್ ಮೋದಿ ಆದ್ಮೇಲೆ ಯಾರು ಬರ್ಬೇಕು? ಮೋದಿನೇ. ಮೋದಿ ಆದ್ಮೇಲೆ ಅವರೇ ಬರಲಿ. ಅವರೇ ಬರ್ಬೇಕು ಅಂದ್ರೆ ಅವರೇ ರೂಲ್ಸ್ ಮಾಡಿದ್ದಾರೆ. ಬಿಜೆಪಿಲಿ 70 ವರ್ಷ ಆದ್ಮೇಲೆ ಯಾರು ಅಧಿಕಾರದಲ್ಲಿ ಅದು ಮುಂದಕ್ಕೆ ಅದು ಅವ್ರು ತೆಗಿಬೋದು, ಮಾಡ್ಬೋದು. ಕಾಂಗ್ರೆಸ್ನವರೇ ತೆಗ್ದವ್ರೆ. ಅವ್ರಿಗೆ 92 ವರ್ಷ ಅವ್ರಿಗೆ ಖರ್ಗೆಗೆ ಕೊಟ್ಟಿದ್ದಾರೆ. ಖರ್ಗೆಗೆ ಕೊಟ್ಬಿಟ್ಟಿದ್ದಾರೆ. ಇನ್ನು ದೇವೇಗೌಡಂಗೆ ರಾಜ್ಯಸಭಾ ಸದಸ್ಯ ಆಗ್ಬೇಕಾಗಿತ್ತು. ಎದ್ದೊಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ರು ಹಿಡ್ಕೋಬೇಕು, ಒಬ್ರು ಮಾಡಬೇಕು. ಬಲಗೈ ಒಂದು ಎಡಗೈಗೊಂದು ಕೊಟ್ಬಿಟ್ಟಿದ್ದಾರೆ. ಅವನು ಏನ್ ಮಾಡೋದು, ಅವಂತವ್ರಿಗೆ ಚಾನ್ಸ್ ಕೊಟ್ಟಿದಾರಲ್ಲ. ಸರಿ, ನಿಮ್ಗೆ ಅನ್ಸುತ್ತೆ ಯೋಗಿ ವರ್ಸಸ್ ರಾಹುಲ್ ಗಾಂಧಿ ಅಂದ್ರೆ ಯಾರು ನಾವು ಆಯ್ಕೆ ಮಾಡ್ತೀವಿ? ಯೋಗಿ ಯಾಕೆ ಸರ್? ಒಳ್ಳೆ ಇದೈತೆ, ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಟ್ಯಾಲೆಂಟ್ ಇದೆ. ಒಳ್ಳೆ ಕೆಲಸಗಳು ಮಾಡ್ತಿರ್ತೀರಾ ದೇಶಕ್ಕೆ. ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಅನುಭವ ಇಲ್ಲ ಸ್ವಲ್ಪ. ಚಾನ್ಸ್ ಸಿಕ್ಕಿದ್ರೆ ಅನುಭವ ಅಂತ ಪಡ್ಕೋಬಹುದು. ಚಾನ್ಸ್ ಕೊಡ್ತೀರಾ ಹಂಗಾದ್ರೆ? ಇದ್ರೆ ಅಷ್ಟಡಿ ಬೆಳವಣಿಗೆ ಬಂದ್ರೆ ನೋಡ್ರಿ, ಬಿಜೆಪಿ ಇರೋವರೆಗೂ ಕರೆಕ್ಟ್ ಆಗಿರ್ತೈತೆ. ಬಿಜೆಪಿ ಅಂದ್ರೆ ಬೇರೆ ಇನ್ಯಾರ ಬಂದ್ರು ಆದಿತ್ಯ ಇದ್ದೇ ಇರ್ತೈತಪ್ಪ. ಅವ್ರಿಗೆ ವಯಸ್ಸಾಯ್ತಾ ಬಂದ 78 ಆಗೈತಾ ಬಂದೈತಲ್ಲ. ನೆಕ್ಸ್ಟ್ ಸೆಕ್ಟರ್ ಮೋದಿ ಆಫ್ಟರ್ ಮೋದಿ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ಬೋದು. ಬಿಜೆಪಿಯಿಂದಾನೇ ಬರ್ತಾರೆ. ಇವಾಗ ಡೆಲ್ಲಿನಲ್ಲಿ ರೇಖಾ ಗುಪ್ತಾ ಬಂದ್ರಲ್ಲ, ಯಾರಿಗಾದ್ರೂ ಊಹೆ ಇತ್ತ? ಹೆಂಗ್ ಬಂದ್ರು ಸರ್ಪ್ರೈಸ್ ಕ್ಯಾಂಡಿಡೇಟ್? ಬ್ಯಾಂಗ್ಳೂರು ಸೌತ್ ತೇಜಸ್ವಿ ಸೂರ್ಯ ಅಂತ ಯಾವಾಗ ಗೊತ್ತಾಯ್ತು? ಆ ಥರ ಬಿಜೆಪಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಲೀಡರ್ಸು, ಯಾರಾದ್ರೂ ಬರ್ಬೋದು. ಹೆಸರು ಓಡಾಡ್ತಿರೋದು ಯೋಗಿ ಅವ್ರದ್ದು. ಹೆಸರು ಓಡಾಡ್ಬೋದು. ಇವಾಗ ಡೆಲ್ಲಿನಲ್ಲಿ ಸುಮಾರು ಹೆಸರುಗಳು ಓಡಾಡ್ತಾ ಇತ್ತು, ಕೊನೆಗೆ ಆಗಿದ್ಯಾರು ಮತ್ತೆ ಅದರ ಅಂತೀರಾ? ಹಾ. ಓಕೆ, ಈಗ ಯೋಗಿ ಮತ್ತೆ ರಾಹುಲ್ ಗಾಂಧಿಯನ್ನ ತಗೊಂಡ್ರೆ ನಿಮ್ಗೆ ಈ ಎರಡರಲ್ಲಿ ಯಾರು ಆಗ್ತದೆ? ಯೋಗಿ. ಯಾಕೆ ಸರ್? ಏನು ಯು ಪಿ ಹೆಂಗಿರೋದು, ಹೆಂಗಿದ್ದು ಯು ಪಿ ಹೆಂಗಾಗಿದೆ ನೋಡಿ ಇವತ್ತು. ಅದಕ್ಕಿಂತ ಬೇಕಾ? ಹಂಗೆ ಚೇಂಜ್ ಆಗುತ್ತೆ ಅಂತೀರಾ ನಮ್ಮ ಇಂಡಿಯಾ? ಡೆಫಿನೆಟ್ ಆಗಿ ಎಲ್ಲ ಕಡೆ. ಓ ಎಸ್. ಓಕೆ, ಯಾಕೆ ರಾಹುಲ್ ಗಾಂಧಿ ಬೇಡ? ಯಾಕೆ ಸರ್? ಅವ್ರಿಗೆಲ್ಲ ಗೊತ್ತಿದ್ದು ಕೇಳ್ತಿರಲ್ಲ ನೀವು, ಏನ್ ಹೇಳೋಣ? ಏನ್ ಅಭಿಪ್ರಾಯ? ಏನಕ್ಕೆ ಬೇಡ ಅನ್ಸುತ್ತೆ? ಸುಖ ಇಲ್ಲ, ಏನ್ ಹೇಳಕ್ಕೂ ಬರ್ತಾ ಇಲ್ಲ. ಆಪ್ಷನ್ಗೆ ಬೇಡ ಅಂತೀರಾ ಹಾಗಾದ್ರೆ? ಇನ್ನ ಪ್ರಿಯಾಂಕನ ಅಂತ ಕೇಳಿದ್ರೆ ಏನಾದ್ರು ಹೇಳ್ಬೇಕು ಹಚ್ಚುದು. ರಾಹುಲ್ ಗಾಂಧಿ ಏನ್ ಬದಲಾವಣೆ ಆಗ್ಬೇಕು? ಏನ್ ಚೇಂಜಸ್ ಆಗ್ಬೇಕು? ರಾಹುಲ್ ಗಾಂಧಿ ಅವರು ಇನ್ನೇನ್ ತಿಳ್ಕೋಬೇಕು? PM ಆಗ್ಬೇಕು? ಏನಾದ್ರು ಇದ್ರೆ ಅಲ್ವಾ ತಿದ್ಕೊಳಕ್ಕೆ? ಏನು ಇಲ್ವೇ ಇಲ್ಲ ಅಂತೀರಾ? ಏನ್ ತಲೆಯಲ್ಲಿ ಏನಾದ್ರು ಇದ್ರೆ ಅಲ್ವಾ? ಹ, ಅದಕ್ಕೆ ಪಪ್ಪು ಅನ್ನೋದು. ಹಾಲು ಹಾಕಿ ಗೋಳ್ ತೆಗಿತೀನಿ ಅಂದ್ರೆ ಯಾವ ಚಿಕ್ಕ ಮಕ್ಕಳು ನಂಬಲ್ಲ ಅದನ್ನ. ಆ ತರ ಮಾತಾಡಿದ್ರೆ ಯೋಗಿನ ಬಯಸ್ತೀರಾ ಹಂಗಾದ್ರೆ? ಯೋಗಿ ಅವರೇ ಆಗ್ಬೇಕಂತ? ಇವರಿಬ್ರಲ್ಲಿ ಯೋಗಿನ. ಬಟ್ ಮೋದಿ ಆದ್ಮೇಲೆ ಯಾರು ಬರ್ತಾರೋ ಹೇಳಕ್ಕಾಗಲ್ಲ. ಸರ್ಪ್ರೈಸ್ ಕ್ಯಾಂಡಿಡೇಟ್ ಯಾರಾದ್ರೂ ಬರ್ಬೋದು, ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಬಿಜೆಪಿ ಇಂದಾನೆ ಬರ್ತಾರೆ. ಯೋಗಿ ಅವ್ರು ಬಂದ್ರೆ ಬೆಟರ್ ಅಂತೀರಾ? ಹೋಗಿರೋದು ಗೊತ್ತಿದೆಯಲ್ಲ ಆಡಳಿತ ಎಲ್ಲ. ಓಕೆ, ಇವಾಗ ಡೆಲ್ಲಿನ ನೋಡಿ ಹೆಂಗ್ ಚೇಂಜಸ್ ಆಗ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಮತ್ತೆ ಆಯಾ ಹೆಸರು ಯಾರಾದ್ರೂ ಕೇಳಿದ್ರ? ಮುಂಚೆ ಯಾರಾದ್ರೂ ಕೇಳಿದ್ರ? ನೋಡಿ ಹೆಂಗ್ ಬಂದ್ರು. ಆ ಥರ ಪಾರ್ಟಿ ಡಿಸಿಷನ್ ತಗೊಳುತ್ತೆ. ಅದು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಲ್ವಾ, ಈ ಅಪ್ಪ ಮಕ್ಕಳ ಪಾರ್ಟಿ ಅಲ್ಲ. ಸೊ ಅದರಿಂದ ಬಿಜೆಪಿನೇ ಬರೋದು, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಇವರೆಲ್ಲರೂ ಸೇರ್ಕೊಂಡು ಬಂದ್ರು 3 ತಿಂಗಳಿರಲ್ಲ ಅವರು. ಬೀಟ್ ಪ್ಲಸ್ ಕರ್ನಾಟಕ.